ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಕ್ಕ, ಯಾಕೆ ಇಷ್ಟು ಜೋರಾಗಿ ಉಸಿರಾಡ್ತಿದ್ಯಾ? ಅಕ್ಕ, ನಿಮ್ಗೆ ಗೊತ್ತಾಯ್ತು? ಯಾಕಂದ್ರೆ ನಾವಿಬ್ರು ಅಷ್ಟು ಹತ್ರ ಆಗಿದ್ದೀವಿ. ನೀನು ಉಸಿರಾಟದಲ್ಲಿ ಚೇಂಜಸ್ ಆದರೂ ಕೂಡ ಅದು ನನಗೆ ಫೀಲ್ ಆಗುತ್ತೆ. ಇದೇ ಸೀನಿಯರು ಸೀರಿಯಲ್ ಬಂದಿದ್ರೆ ನಾನು ಎಂತ ಪರ್ಫಾರ್ಮೆನ್ಸ್ ಕೊಡ್ತಿದ್ದೆ ಗೊತ್ತಾ ಅಕ್ಕ? ಅದಕ್ಕೆ ನನ್ಗೆ ಏನ್ ಅನ್ಸುತ್ತೆ ಅದು ನಿಮ್ಗೂ ಅನ್ಸ್ತಾ ಇದೆ. ನಾವು ಮೋಸ್ಟ್ಲಿ ಹೋದ ಜನ್ಮದಲ್ಲಿ ಒಂದೇ ತಾಯಿ ಹುಟ್ಟಿರೋ ಅಕ್ಕ ತಂಗಿ ಆಗಿದ್ವಿ ಅನ್ಸುತ್ತೆ. ಅದಕ್ಕೆ ನನ್ಗೆ ಏನ್ ಅನ್ಸುತ್ತೆ ನಿಮ್ಗೂ ಅದೇ ಅನ್ಸ್ತಿದೆ. ಹಬ್ಬ ಅಕ್ಕ, ನಗ್ತಾ ಕೂತ್ರೆ ಲೇಟ್ ಆಗುತ್ತೆ, ಬನ್ನಿ ಹೋಗೋಣ. ಲೇಟಾ? ಎಲ್ಲಿ ಹೋಗಕ್ಕೆ? ಹಾಸ್ಪಿಟಲ್ಗೆ ಹೋಗ್ಬೇಕು ಅಕ್ಕ, ಚೆಕಪ್ ಇದೆ. ಹಾಸ್ಪಿಟ್ಲಿಗ? ನನಗೇನಾಗಿದೆ ಲೀಲಾ? ಚೆನ್ನಾಗೇ ಇದೀನಲ್ಲ. ಅಕ್ಕ, ಹೊರಗಡೆಯಿಂದ ಏನು ಕಾಣಿಸಲ್ಲ, ಎಲ್ಲ ಚೆನ್ನಾಗೇ ಇರುತ್ತೆ. ಹಾಗಂತ ನಿಮ್ಗೇನೋ ಆಗಿದೆ ಅಂತ ನಾನು ಹೇಳ್ತಿಲ್ಲ, ಜಸ್ಟ್ ಜನರಲ್ ಚೆಕಪ್ ಅಷ್ಟೇ. ವಿಶ್ವರೂಪ್ಗೆಲ್ಲ ಹೇಳಿದೀನಿ, ಅವ್ರು ನಿಮ್ಗೆ ಸೇಫಾಗಿ ಕರ್ಕೊಂಡು ಹೋಗಿ ಸೇಫಾಗಿ ಕರ್ಕೊಂಬಂದು ಮನೆಗೆ ಬಿಡ್ತಾರೆ. ಇಲ್ಲಪ್ಪ, ನಾನು ಹೊರಗಡೆ ಎಲ್ಲೂ ಹೋಗಲ್ಲ, ಇಲ್ಲೇ ಆರಾಮಾಗಿದ್ದೀನಿ, ಇಲ್ಲೇ ಇರ್ತೀನಿ. ಅಕ್ಕ, ಫಸ್ಟ್ ಟೈಮು ನಾನು ಈ ಮನೆ ಬಿಟ್ಟು ಎಲ್ಲೂ ಹೋಗಲ್ಲ, ಇಲ್ಲೇ ಇರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಸಿಚುವೇಶನು ಬೇರೆ ಥರನೇ ಇದೆ. ನಾನಿದು ಖುಷಿ ಪಡಬೇಕಾ, ಲಾಯರ್ ಬಂದರೆ ಅಂತರ ಅಕ್ಕಂಗೆಲ್ಲ ಗೊತ್ತಾಗುತ್ತೆ ಅಂತ ದುಃಖ ಪಡಬೇಕಾ ಅಂತ ಒಂದು ಗೊತ್ತಾಗ್ತಿಲ್ಲ. ಲೀಲಾ, ಏನು ಯೋಚನೆ ಮಾಡ್ತಿದ್ಯಾ? ನೀವು ಆಸ್ಪತ್ರೆಗೆ ಬರಲ್ಲ ಅಂತ ಹೇಳಿದ್ರಲ್ಲ, ನಿಮ್ಮ ಆರೋಗ್ಯದ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಲೀಲಾ, ನನಗೆಲ್ಲ ಗೊತ್ತಾಗಿದೆ. ನಿಮ್ಗೆ ಏನು ಗೊತ್ತಾಗಿದೆ ಅಕ್ಕ? ಈ ಮನೇಲಿ ಏನೇನು ನಡೀತಿದೆ ಅಂತ ನಾನೆಲ್ಲ ಆಗಲೇ ತಿಳ್ಕೊಂಡಿದ್ದೀನಿ. ಪ್ರೇಮ್ ಪ್ರಮೋದ್ ಜಗಳ ಮಾಡ್ಕೊಂಡಿದ್ದಾರೆ ಅಂತ ನನಗೆ ಗೊತ್ತು. ಈ ವಿಷಯ ಅಭಿಗೆ ಗೊತ್ತಾದರೆ ಎಲ್ಲಿ ನೊಂದ್ಕೋತಾರೋ ಅಂತ ನೀನು ಒದ್ದಾಡ್ತಿದ್ಯ, ಹೌದು ತಾನೇ? ಚಿಂತೆ ಮಾಡಬೇಡಲಿಲ್ಲ, ನೀನು ಯಾವಾಗಲೂ ನಗ್ನಗ್ತಾ ಇರಬೇಕು. ನೀನು ಈ ಮನೆಗೆ ಒಳ್ಳೇದು ಬಯಸೋಳು. ನಿನಗೇನೇ ನೋವಾದರೂ ಅದನ್ನು ನೀನು ಯಾರ ಹತ್ರನೂ ಹೇಳ್ಕೊಳ್ಳಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನಿನ್ನಂಥ ಒಬ್ಬ ಒಳ್ಳೆ ಫ್ರೆಂಡ್ ಮುಖದಲ್ಲಿ ನಾನು ಯಾವಾಗಲೂ ನಗು ನೋಡಬೇಕು. ಅದಕ್ಕೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ. ಸೊ ಈ ಪ್ರಾಬ್ಲಮ್ನ ನಾನೇ ನಿಂತು ಸಾಲ್ವ್ ಮಾಡ್ತೀನಿ. ಅಕ್ಕ, ನಿಜವಾಗ್ಲೂ ನೀವ ಈ ಮಾತು ಹೇಳ್ತಿರೋದು? ಹೌದು, ನಾನೇ ಸಾಲ್ವ್ ಮಾಡ್ತೀನಿ. ಆದರೆ ಹೇಗೆ ಮಾಡೋದು, ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಅಕ್ಕ, ನೀವೊಬ್ಬರು ನನ್ನ ಜೊತೆಗಿದ್ರೆ ಸಾಕು, ನನಗಿನ್ನೇನು ಬೇಡ. ಇದನ್ನೆಲ್ಲ ಹೇಗೆ ಮಾಡಬೇಕು, ಏನು ಮಾಡಬೇಕು ಅಂತ ನಾನು ನಿಮಗೆ ಹೇಳ್ತೀನಿ. ಆ ಥರ ಮಾಡ್ತಾ ಹೋಗಿ ಸಾಕು. ಎಸ್, ರೆಡಿ. ನಾನು ರೆಡಿ. ಇಬ್ರು ಸೇರಿ ಒಡೆದೋಗಿರೋ ಮನೆನ ಒಂದ್ಗೂಡ್ಸೋಣ ಅಕ್ಕ. ಪಾಪ ಲೀಲಾ, ನಿನಗೆ ಈ ವಿಷಯ ಗೊತ್ತಾದ್ರೆ ನೀನೆಲ್ಲಿ ನೊಂದ್ಕೋತೀಯ ಅಂತ ಅವರಿಬ್ಬರನ್ನು ಒಂದು ಮಾಡೋಕ್ಕೆ ಎಷ್ಟು ಕಷ್ಟಪಡ್ತಿದ್ದಾಳು ಗೊತ್ತಾ? ಆದ್ರೆ ಬಿಸಿ ರಕ್ತ ಕೇಳ್ಬೇಕಲ್ಲ. ಅವರಿಬ್ರು ಅವ್ರು ಆಡಿದ್ದೆ ಆಟ ಮಾಡ್ಕೊಂಡಿದ್ದಾರೆ. ನೀನ್ ಸಾಕಿ ಸಲಹಿದ್ದಕ್ಕೆ ನಿನಗೆ ಒಳ್ಳೆ ಉತ್ತರನೇ ಕೊಡ್ತಾ ಇದ್ದಾರೆ. ನನಗಿಷ್ಟೆಲ್ಲ ವಿಷಯ ಗೊತ್ತಾದ್ಮೇಲೂ ಸುಮ್ಮನಿದ್ರೆ ಸರಿ ಇರಲ್ಲ ಅಂತ ನಾನೇ ನಿನಗೆ ಈ ವಿಷಯ ಹೇಳಕ್ ಬಂದೆ. ಅವರಿಬ್ರು ಹಾವು ಮುಂಗ್ಸಿ ತರ ಕಚ್ಚಾಡ್ತಿದ್ದಾರೆ. ಅವ್ರನ್ನ ಸರಿ ಮಾಡಕ್ಕೆ ಆ ಭಗವಂತನೇ ಬರ್ಬೇಕೇನೋ. ಯೋಚನೆ ಮಾಡ್ಬೇಡಮ್ಮ, ನಾನು ಮಾತಾಡ್ತೀನಿ. ಈ ಮನೆ ಹೊಡೆಯೋದಕ್ಕೆ ನಾನು ಬಿಡಲ್ಲ. ರಾಮ್, ಬೆಳೆದಿರೋ ಮಕ್ಕಳು, ನೀನ್ ಕೋಪದಲ್ಲಿ ಹೆಚ್ಚು ಕಡಿಮೆ ಮಾತಾಡ್ಬಿಟ್ರೆ ಒಡೆದಿರೋ ಮನಸ್ಸು
ಇನ್ನಷ್ಟು ಚೂರು ಚೂರಾಗ್ಬಿಡುತ್ತೆ. ಸ್ವಲ್ಪ ನೋಡ್ಕೊಂಡು ಮಾತಾಡಪ್ಪ. ತಡೆಯುವಂಥದ್ದು ನಾನೇನು ಮಾತಾಡಲ್ಲಮ್ಮ. ಆಗಬೇಕು ಅಂತಿದ್ರೆ ಅದನ್ನು ಯಾರು ತಡೆಯೋಕ್ಕೂ ಹೋಗಲ್ಲ. ಬಾ ನನ್ನ ಜೊತೆ. ಅಕ್ಕ, ನಾನು ಚಿಕ್ಕವಳಿದ್ದಾಗಿಂದನೂ ಸೀರಿಯಲ್ ಆಕ್ಟ್ರೆಸ್ ಆಗಬೇಕು ಅಂತ ತುಂಬಾ ಆಸೆ. ತುಂಬಾ ವರ್ಕ್ಶಾಪ್ಸ್ ಎಲ್ಲ ಅಟೆಂಡ್ ಮಾಡಿದ್ದೀನಿ. ನಂಗೆ ಡೈಲಾಗ್ ಹೇಳೋದು ನೀರು ಕುಡ್ದಷ್ಟು ಈಸಿ. ತರ್ಸ್ಲಾ? ಮತ್ತೆ ನೀರು ಕುಡಿಯೋಕ್ಕೆ ಒದ್ದಾಡ್ತಿದ್ಯಲ್ಲ. ಅಯ್ಯೋ ಅಕ್ಕ, ಇದೇನೋ ಮಿಸ್ ಆಗೋಗೋಯ್ತು. ನೀವು ಇದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಬಿಡಿ. ನಾನು ನಿಮಗೆ ಸ್ಕ್ರಿಪ್ಟ್ ಕೊಡ್ತೀನಿ, ನೀವು ಪರ್ಫಾರ್ಮೆನ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು. ಓಕೆನಾ? ಸ್ಕ್ರಿಪ್ಟಾ? ಹ್ಞೂ, ಎಲ್ಲಿದೆ? ಇಲ್ಲಿದೆ. ಅಯ್ಯೋ, ಚೀಟಿ ನೋಡ್ಕೊಂಡು ಡೈಲಾಗ್ ಹೇಳ್ಬೇಕಾ? ಹಂಗಾದ್ರೆ ನಾನು ರೆಡಿ. ಅಕ್ಕ, ಚೀಟಿ ನೋಡ್ಕೊಂಡು ಹೇಳಕ್ಕೆ ಇದೇನು ತಿನಿಸಿ ಅಂಗಡಿಯಲ್ಲಿ ರೇಷನ್ ಸಿಗುತ್ತಲ್ಲ, ಆ ಥರ ಅನ್ಕೊಂಡ್ರ? ನೋಡಿ, ನೀವು ಇದನ್ನ ಫೀಲ್ ಮಾಡಬೇಕು. ಫೀಲ್ ಮಾಡಿಕೊಂಡು ನೀಟಾಗಿ ಪರ್ಫಾರ್ಮ್ ಮಾಡಬೇಕು. ಓಕೆನಾ? ಅಯ್ಯೋ, ಯಾಕಕ್ಕ? ಅಲ್ಲ ಲೀಲಾ, ಮೊದಲೇ ನನಗೆ ಮರ್ತೋಗಿದೆ ಅಂತ ಎಲ್ಲರೂ ಹೇಳ್ತಿದ್ದೀರಾ. ಇನ್ನು ಈ ಚೀಟಿಲಿರೋದನ್ನ ನೆನ್ಪಿಟ್ಕೊಂಡು ಹೇಗೆ ಹೇಳಿ? ಅಕ್ಕ, ಆಗಲ್ಲ ಅಂತ ಹೇಳ್ಬೇಡಿ. ನಿಮ್ ಕೈಯಲ್ಲಿ ಎಲ್ಲ ಸಾಧ್ಯ ಆಗುತ್ತೆ. ಹೇಳಿ ಅಕ್ಕ, ಎದ್ದೇಳಿ ಎದ್ದೇಳಿ. ನೀವು ಮನ್ಸ್ ಮಾಡಿದ್ರೆ ಎಲ್ಲ ಸಾಧ್ಯ. ಹೆಣ್ಣು ಮನ್ಸ್ ಮಾಡಿದ್ರೆ ಒಲೆ ಊದುವುದರ ಜೊತೆಗೆ ಕಹಳೆಯನ್ನು ಊದುತ್ತಾಳೆ. ಪಾತ್ರೆ ಬೆಳಗುವುದರ ಜೊತೆಗೆ ಜಗತ್ತನ್ನೇ ಬೆಳಗ್ತಾಳೆ. ತೊಟ್ಲು ತೂಗುವುದರ ಜೊತೆಗೆ ಜಗತ್ತನ್ನೇ ತೂಗ್ತಾಳೆ. ಎಸ್, ನಾನು ರೆಡಿ. ಏನ್ ಡೈಲಾಗ್ ಇದೆ ಹೇಳು. ವೆರಿ ಗುಡ್, ವೆರಿ ಗುಡ್. ಕೊಡಿ. ನೋಡಿ, ನೀವು ಸರು, ದುರ್ಗಾ, ಪ್ರೇಮ್, ಲಕ್ಷ್ಮಿ ಅವ್ರು ಎಲ್ಲಿದ್ದಾರೆ ಆ ಜಾಗಕ್ಕೆ ಹೋಗಿ. ನಾನಲ್ಲೇ ಮರೆಯಲ್ಲೇ ಬಚ್ಚಿಡ್ಕೊಂಡಿರ್ತೀನಿ. ಹಾ, ನಿನ್ ಜೊತೆಗಿರಲ್ವಾ? ಅಕ್ಕ, ಆ್ಯನ್ಯುವಲ್ ಡೇ ಫಂಕ್ಷನಲ್ಲಿ ಮಕ್ಕಳು ಸ್ಟೇಜ್ ಮೇಲೆ ಡಾನ್ಸ್ ಮಾಡ್ತಿರ್ತಾರಲ್ಲ, ಅವರಷ್ಟೇ ಸ್ಟೇಜ್ ಮೇಲೆ ಇರ್ತಾರಕ್ಕ. ಆದರೆ ಡಾನ್ಸ್ ಹೇಳ್ಕೊಟ್ಟಿರೋ ಟೀಚರು ಸೈಡಲ್ಲೋ ಇಲ್ಲ ಕೆಳಗಡೆ ಇರ್ತಾರೆ. ಓ ಹಾಗೆ. ಓಕೆ ಓಕೆ, ಕಂಟಿನ್ಯೂ. ಅವ್ರ ಮುಂದೆ ಬೆಂಕಿ ಬಿರುಗಾಳಿ ಎರಡು ಮಿಕ್ಸ್ ಆಗಿ ರಭಸವಾಗಿ ಬರ್ತಾರ. ಆ ಥರ ನೀವು ಹೋಗಬೇಕು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.